ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ರೋಮನ್ಸ್ ಚಾಪ್ಟರ್ 1, ಮೊದಲನೇ ಅಧ್ಯಾಯ. ಮೊದಲನೇ ಅಧ್ಯಾಯದ ಎರಡನೇ ಭಾಗ 18ರಿಂದ 32 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ರೋಮನ್ಸ್ ಚಾಪ್ಟರ್ 1 ವರ್ಸಸ್ 18 ಥ್ರೂ ವರ್ಸ್ 32. ಈ ಎರಡನೇ ಭಾಗ ರೋಮ 1:18 ಇರುವಂಥ ವಾಕ್ಯ ಭಾಗದಲ್ಲಿ ದೇವರ ಸ್ವರೂಪದ 14 ಆಶೀರ್ವಾದಗಳನ್ನು ನಾವು ನೋಡ್ಬೋದು ರೀ. ಹೌದು, ಮನುಷ್ಯರ ಮೇಲೆ ದೇವರ ಕೋಪಾಗ್ನಿ ಇತ್ಯಾದಿ ಅವರ ಪಾಪದ ನಿಮಿತ್ತ, ಪಾಪದ ಪಟ್ಟಿ ಅಲ್ಲಿ ಇರುವಂಥದ್ದು, ಇವೆಲ್ಲ ನೋಡುವಾಗ ಅವುಗಳ ನಡುವೆ ದೇವರ ಸ್ವರೂಪವನ್ನು ಒಂದು ವೇಳೆ ಅವಿಶ್ವಾಸಿಯಾದಂಥ ವ್ಯಕ್ತಿಯೇ ಕೂಡ ಆಗಿರ್ಬೋದು, ಮಾನವನಲ್ಲಿ, ಪ್ರತಿ ಮಾನವನಲ್ಲಿ ದೇವರ ಸ್ವರೂಪ ಇದೆ. ಆದುದರಿಂದ ದ ಇಮೇಜ್ ಆಫ್ ಗಾಡ್ ಈಸ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಆದರೆ ವಿಶ್ವಾಸಿಗಳಲ್ಲಿ ಆ ದೇವರ ಸ್ವರೂಪ ಆಕ್ಟಿವೇಟ್ ಆಗಿರ್ತದೆ ಕ್ರಿಸ್ತನ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ, ವಾಕ್ಯದ ಮುಖಾಂತರ. ಆದರೆ ಅವಿಶ್ವಾಸಿಗಳ ಹೃದಯದಲ್ಲಿ ಆ ದೇವರ ಸ್ವರೂಪವು ಕತ್ತಲಾಗಿ, ಡಿಆಕ್ಟಿವೇಟ್ ಆಗಿ, ಅಂದರೆ ಅದು ಒಂದು ವೇಳೆ ಕಾರ್ಯಗತವಾಗಿ ಅಥವಾ ಬದುಕುವಂಥದ್ದಾಗಿ ಅಥವಾ ಚಟುವಟಿಕೆ ನಿರತವಾಗಿ ಇರುವುದಿಲ್ಲ. ಆದುದರಿಂದ ನಾವು ಇಂದು ರೋಮ 1:18 ನೋಡುವಾಗ ಈ ದೇವರ ಸ್ವರೂಪದಲ್ಲಿ ಇರುವಂಥ 14 ಆಶೀರ್ವಾದಗಳನ್ನು ನೋಡಿಕೊಳ್ಳೋಣ ಒಂದೊಂದಾಗಿ. ಮೊದಲನೇ ಆಶೀರ್ವಾದ ಸತ್ಯ, ಟ್ರುತ್. ಯಾಕಂದರೆ ರೋಮ 1:18 ದುಷ್ಟತನದಿಂದ ಸತ್ಯವನ್ನು ಅಡಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ, ಅದರ ಮೇಲೆ ದೇವರ ಕೋಪ ಬರ್ತದೆ. ಹಾಗಾದರೆ ದುಷ್ಟತನದಿಂದ ಸತ್ಯವನ್ನು ಅಡಗಿಸು ಅಂತ ಹೇಳುವಾಗ ಆ ಸತ್ಯ ಒಬ್ಬ ದುಷ್ಟತನದ ವ್ಯಕ್ತಿಯಲ್ಲಿ ಇದೆ. ಆದರೆ ಆ ದುಷ್ಟ ವ್ಯಕ್ತಿ ಮಾಡುವಂಥದ್ದು ಏನಂದರೆ ಸತ್ಯವನ್ನು ಅಡಗಿಸಿಬಿಡುವಂಥದ್ದು. ಆದರೆ ಸತ್ಯ ಇದೆ ಅಲ್ವ, ಈಗಾಗಲೇ ಇದೆ ಅಲ್ಲಿ. ಆದ ಕಾರಣ ಸತ್ಯವು ದೇವರ ಸ್ವರೂಪದ ಮೊದಲನೇ ಆಶೀರ್ವಾದ. ಎರಡನೇದಾಗಿ, ಟ್ರುತ್ ಈಸ್ ದ ಫಸ್ಟ್ ಬ್ಲೆಸ್ಸಿಂಗ್ ಆಫ್ ದ ಇಮೇಜ್ ಆಫ್ ಗಾಡ್. ಎರಡನೇದಾಗಿ ನೋಡುವಾಗ 19ನೇ ವಚನದಲ್ಲಿ ಈ ರೀತಿಯಾಗಿದೆ, ದೇವರ ವಿಷಯವಾಗಿ ತಿಳಿಯಬಹುದಾದದ್ದನ್ನು ಅವರಿಗೆ ಸ್ಪಷ್ಟಪಡಿಸಲಾಗಿದೆ. ಹೌದು, ನರಕಪಾತ್ರವಾಗಿರುವಂಥ ಒಬ್ಬ ವ್ಯಕ್ತಿ, ಪಾಪಮಯವಾದ ಜೀವನವನ್ನು ಮಾಡ್ತಾ ಇರುವಂಥ ವ್ಯಕ್ತಿಯಲ್ಲಿ ದೇವರ ಸ್ವರೂಪದ ಎರಡನೇ ಆಶೀರ್ವಾದ ಏನಂದರೆ ತಿಳುವಳಿಕೆ. ಯಾವ ತಿಳುವಳಿಕೆ? ದೇವರ ವಿಷಯವಾದ ತಿಳುವಳಿಕೆ. ದ ನಾಲೆಜ್ ಆಫ್ ಗಾಡ್ ಈಸ್ ದ ಸೆಕೆಂಡ್ ಬ್ಲೆಸ್ಸಿಂಗ್ ಆಫ್ ದಿ ಇಮೇಜ್ ಆಫ್ ಗಾಡ್. ದೇವರ ವಿಷಯದಲ್ಲಿ ಒಂದು ತಿಳುವಳಿಕೆ. ದೇವ್ರ ಬಗ್ಗೆ ಗೊತ್ತಿಲ್ಲ ಭಾಳ ಜನರಿಗೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಸಾಕಷ್ಟು ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ನಾವುಗಳು ಕೂಡ ಆದಷ್ಟು ಮಟ್ಟಿಗೆ ನಾವು ಅದನ್ನು ಪ್ರಗತಿಯಾಗಿ ಕಲಿತಾ ಇದ್ದೇವೆ. ಆದರೂ ಕೂಡ ದೇವರ ಸ್ವರೂಪವು ಒಬ್ಬ ವ್ಯಕ್ತಿಯಲ್ಲಿ ಇರುವುದರಿಂದ ಆ ವ್ಯಕ್ತಿ ದೇವರ ವಿಷಯವಾಗಿ ತಿಳಿಯುವಂಥ ವ್ಯಕ್ತಿ ಆಗಿರುವುದಕ್ಕೆ ಸಾಧ್ಯ. ಅದು ಏನಂದರೆ ದೇವರ ಒಂದು ಸ್ವರೂಪದ ಆಶೀರ್ವಾದ. ಮೂರನೇದಾಗಿ ನಾವು ನೋಡುವಾಗ ಪ್ರಕಟಣೆ ದೇವರ ಸ್ವರೂಪದ ಮೂರನೇ ಆಶೀರ್ವಾದ. ಯಾಕಂತ ಹೇಳಿದರೆ 19ನೇ ವಚನದಲ್ಲಿ
ದೇವರ ವಿಷಯವಾಗಿ ತಿಳಿಯಬಹುದಾದದ್ದನ್ನು ಅವರಿಗೆ ಸ್ಪಷ್ಟಪಡಿಸಲಾಗಿದೆ, ಏಕೆಂದರೆ ಅದನ್ನು ಅವರಿಗೆ ದೇವರೇ ಪ್ರಕಟಿಸಿದರು. ವಾವ್! ದೇವರು ಒಬ್ಬ ಮಾನವನನ್ನು, ವಿಶ್ವಾಸಿಯಾಗಿರ್ಬೋದು ಅವಿಶ್ವಾಸಿಯಾಗಿರ್ಬೋದು, ಒಬ್ಬ ಮಾನವನನ್ನು ಪ್ರಕಟಣೆ ಇಲ್ಲದೆ ಬಿಟ್ಟಿಲ್ಲ. ಪ್ರಕಟಣೆ ಇಲ್ಲದೆ ಬಿಟ್ಟಿಲ್ಲ. ದೇವರೇ ಪ್ರಕಟಿಸುವಂಥ, ಸೃಷ್ಟಿಕರ್ತನೇ ಸೃಷ್ಟಿಗಳಿಗೆ ಪ್ರಕಟಿಸುವಂಥದ್ದು, ಅದು ದೇವರ ಸ್ವರೂಪದ ಮೂರನೇ ಆಶೀರ್ವಾದ. ನಾಲ್ಕನೇದಾಗಿ ಅಂದ ಹಾಗೆ ನಾವು ರೋಮ 1:18-32 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ದೇವರ ಸ್ವರೂಪದ 14 ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 4ನೇ ಆಶೀರ್ವಾದ, ದೇವರ ಸ್ವರೂಪದ 4ನೇ ಆಶೀರ್ವಾದ ಏನಂತ ಹೇಳಿದರೆ, ರೋಮ 1:20 ಹೇಗೆಂದರೆ ದೇವರ ಅದೃಶ್ಯ ಗುಣವು, ವಾವ್! ದೃಶ್ಯ ಅದೃಶ್ಯ ಅಂದರೆ ದೇವರ ಒಂದು ಕಾಣದಂಥ ಗುಣವು, ಅದು ದೇವರ ಸ್ವರೂಪದ ಒಂದು ಭಾಗವಾಗಿದೆ. ಭಾಗವಾಗಿರುವಂಥದ್ದಷ್ಟೇ ಅಲ್ಲ, ಅದು ದೇವರ ಸ್ವರೂಪದ ಆಶೀರ್ವಾದವೂ ಆಗಿದೆ. ಮತ್ತು ಹಾಗೆ ನಾವು ಮುಂದುವರಿಯುವುದಾದರೆ ಅದನ್ನು ಇನ್ನೂ ಕೂಡ ಆ ಒಂದು ದೇವರ ಅದೃಶ್ಯ ಗುಣ ಅಥವಾ ದೇವರ ಗುಣ ಏನೆಂಬುದಾಗಿ ಸ್ಪಷ್ಟಪಡಿಸುವಂಥದ್ದನ್ನು ನಾವು ಗಮನಿಸಬಹುದು. 20ನೇ ವಚನದಲ್ಲಿ, ರೋಮ 1:20 ಅಂದರೆ ಆತನ ನಿತ್ಯ ಶಕ್ತಿ. ವಾವ್! ಪ್ರತಿ ಮಾನವನಲ್ಲಿ ದೇವರ ನಿತ್ಯ ಶಕ್ತಿ ಇದೆ. ಯಾಕಂದರೆ ಮಾನವನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲಾಗಿದ್ದ ವ್ಯಕ್ತಿ. ಆದುದರಿಂದ ದೇವರ ನಿತ್ಯ ಶಕ್ತಿ ಇದು ವಿಶೇಷವಾಗಿ ಒಬ್ಬ ವಿಶ್ವಾಸಿಗೆ ಬಹಳ ಉತ್ತೇಜನಕಾರಿ. ಯಾಕಂದರೆ ಒಂದು ವೇಳೆ ದೇವರ ಮಾರ್ಗದಲ್ಲಿ ಒಬ್ಬ ವಿಶ್ವಾಸಿ ನಡೆಯದಿದ್ದರೂ ಆ ವ್ಯಕ್ತಿಯಲ್ಲಿ ದೇವರ ನಿತ್ಯ ಶಕ್ತಿ ಇದೆ. ಅದನ್ನು ಬಳಸ್ಕೋಬಹುದು ಅಥವಾ ಅದನ್ನು ಬಳಸದೆ ಬಿಡಬಹುದು. ಭಾಳ ಗಂಭೀರವಾದ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ದೇವೆ ನಾವು. ಆದ ಕಾರಣ ಈ ಮಾತನ್ನು ಹೇಳುವಾಗ ನನಗೂ ಕೂಡ ಒಂದು ರೀತಿಯ ಭಯ ಆಗ್ತಾ ಇದೆ. ಯಾಕಂತ ಹೇಳಿದರೆ, ಎಷ್ಟು ದೇವರ ಒಂದು ಸ್ವರೂಪವು ಎಷ್ಟು ಅಪಾರವಾದದ್ದು, ಎಷ್ಟು ಧನ್ಯದಾಯಕವಾದದ್ದು, ಎಷ್ಟು ಅಗಮ್ಯವಾದದ್ದು, ಎಷ್ಟು ಸಿರಿವಂತಿಕೆಯಾದದ್ದು. ಸರಿ, ಇಟರ್ನಲ್ ಪವರ್, ದೇವರ ಸ್ವರೂಪದ 5ನೇ ಆಶೀರ್ವಾದ ದೇವರ ನಿತ್ಯ ಶಕ್ತಿ. ಇಟರ್ನಲ್ ಪವರ್ ಆಫ್ ಗಾಡ್ ಇಸ್ ದ 5th ಬ್ಲೆಸ್ಸಿಂಗ್ ಆಫ್ ಗಾಡ್ಸ್ ಇಮೇಜ್. ಅದಾದಮೇಲೆ ರೋಮ 1:20 ಇನ್ನೊಂದು ವಿಷಯವನ್ನು ಹೇಳ್ತಾನೆ. ದೈವ ಸ್ವಭಾವವು, ವಾವ್! ದೊಡ್ಡ ಮಾತಿದು. ದೈವ ಸ್ವಭಾವ ಕೂಡ ದೇವರ ಸ್ವರೂಪದ 6ನೇ ಆಶೀರ್ವಾದ. 6th blessing of the image of God is the divine nature. ಈ ಬಗ್ಗೆ ಪೇತ್ರನು ಭಾಳ ಚೆನ್ನಾಗಿ ಬರೆಯುವಂಥದ್ದನ್ನು ಗಮನಿಸಬಹುದು. ಅನೇಕ ವರ್ಷಗಳ ಹಿಂದೆ ನಾನು ಇದನ್ನು ಓದಿದಾಗ ಭಾಳ ಆಶ್ಚರ್ಯ ನನಗೆ ತರುವಂಥ ಒಂದು ಕಾರ್ಯವಾಗಿತ್ತು. ಯಾಕಂತ ಹೇಳಿದ್ರೆ, ಆ ದೇವರ ಒಂದು ಸ್ವರೂಪ ನಮ್ಮಲ್ಲಿ ಮಾಡುವಂಥ ಒಂದು ಕಾರ್ಯ ಏನೆಂಬುದಾಗಿ ಪೇತ್ರನು ಹೇಳುವಾಗ ಒಂದು ಮಾತು ಹೇಳ್ತಾನೆ. 2ನೇ ಪೇತ್ರ 1ನೇ ಅಧ್ಯಾಯ ಮತ್ತು 4ನೇ ವಚನ. 2 Peter chapter 1 and verse 4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾಗುವ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂದು ಆತನ ಅತ್ಯಂತ
ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ವಾವ್! ಹೌದು, ದೇವರು ವಾಗ್ದಾನಗಳನ್ನು ನಮಗೆ ದಯಪಾಲಿಸಿರುವುದಕ್ಕೆ ಒಂದು ಕಾರಣ 2 ಪೇತ್ರ 1:4 ಅದೇನಂತ ಹೇಳಿದರೆ, ನಾವು ದೈವ ಸ್ವಭಾವದಲ್ಲಿ ಪಾಲಾಗಬೇಕು. ಈ ದೈವ ಸ್ವಭಾವವು ದೇವರ ಸ್ವರೂಪದ ಒಂದು ಭಾಗವಾಗಿದೆ. ದ ಡಿವೈನ್ ನೇಚರ್ ಇಸ್ ದ ಪಾರ್ಟ್ ಆಫ್ ದ ಇಮೇಜ್ ಆಫ್ ಗಾಡ್ ದಟ್ ಗಾಡ್ ಕ್ರಿಯೇಟೆಡ್ ವಿತ್. ಆದಿಕಾಂಡ 1:26 ಮೊದಲನೇ ಮಾನವನನ್ನು ದೇವರು ಸೃಷ್ಟಿ ಮಾಡಿದಾಗ, ಮಣ್ಣಾಗಿರುವಂಥ ಮಣ್ಣಿನಿಂದ ಸೃಷ್ಟಿ ಮಾಡಿಬಿಟ್ಟು ದೇವರು ತನ್ನ ಶ್ವಾಸವನ್ನು ಊದಿದಾಗ ದೇವರ ಒಂದು ಭಾಗ ಆ ಮಾನವನಲ್ಲಿ ಬಂದುಬಿಡ್ತು. ಅದೇ ದೇವರ ಸ್ವರೂಪ ಅಂತ ಹೇಳ್ಬೋದು, ಅದೇ ದೇವರ ಸತ್ಯ ಅಂತ ಹೇಳ್ಬೋದು, ದೇವರ ತಿಳುವಳಿಕೆ ಅಂತ ಹೇಳ್ಬೋದು, ದೇವರ ಪ್ರಕಟಣೆ ಅಂತ ಹೇಳ್ಬೋದು, ದೇವರ ಒಂದು ಅದೃಶ್ಯ ಗುಣ ಅಂತ ಹೇಳ್ಬೋದು, ದೇವರ ನಿತ್ಯ ಶಕ್ತಿ, ದೇವರ ದೈವ ಸ್ವಭಾವ ಅಂತ ಹೇಳ್ಬೋದು. ಇನ್ನು ದೇವರು ಅದರ ವಿಷಯದಲ್ಲಿ ನಮಗೆ ಸ್ಪಷ್ಟತೆಯನ್ನು ನೀಡಲಿ. ನನಗೆ ಇವೆಲ್ಲ ದೇವರ ಸ್ವರೂಪದ 14 ಆಶೀರ್ವಾದಗಳಂತ ಹೇಳಿದಾಗ ಅದನ್ನು ಇನ್ನೂ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ, ಇನ್ನೂ ಕಲಿತಾ ಇದ್ದೇನೆ. ಎಲ್ಲವನ್ನು ನಾನು ಕಲಿತಿದ್ದೇನೆ ಅಂತ ಹೇಳಲಿಕ್ಕಾಗಲ್ಲ. ಇದು ಬಹುಶಃ ಭಾಳ PhD ವಿಷಯ ಇದ್ದ ಹಾಗೆ ಕಾಣ್ತಾ ಇದೆ. ರೋಮ 1 ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೀವಿ. ಅದರಲ್ಲಿ 18ರಿಂದ 32 ವಚನಗಳು ಇರುವಂಥ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ದೇವಸ್ವರೂಪದ ಅಥವಾ ದೇವರ ಸ್ವರೂಪದ 14 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 6ನೇ ಆಶೀರ್ವಾದ ಬಂದು ದೈವ ಸ್ವಭಾವ ಮತ್ತು 7ನೇದಾಗಿ ನೋಡುವಾಗ 21ನೇ ವಚನದಲ್ಲಿ ಈ ರೀತಿಯಾಗಿದೆ, ಏಕೆಂದರೆ ಅವರು ದೇವರನ್ನು ತಿಳಿದಿದ್ದರು. ದೇವರನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ, knowing God, the capacity of knowing God is the part of the image of God. ದೇವರ ಸ್ವರೂಪದ ಒಂದು ಭಾಗ, ಅದು ದೇವರನ್ನು ತಿಳಿಯುವ ಒಂದು ಭಾಗವೂ ಆಶೀರ್ವಾದವೂ ಆಗಿದೆ. ಆ ರೀತಿಯಾಗಿ ದೇವರನ್ನು ತಿಳಿದಿದ್ದರೂ ಆತನನ್ನು ದೇವರೆಂದು ಗೌರವಿಸಲಿಲ್ಲ. ದೇವರನ್ನು ದೇವರನ್ನಾಗಿ ಗೌರವಿಸುವಂಥದ್ದು ದೇವಸ್ವರೂಪದ 7ನೇ ಆಶೀರ್ವಾದ. The 7th blessing of the image of God is honoring God. Honoring God. ಈಗ 7 ಆಶೀರ್ವಾದ ಆಯಿತು, ಇನ್ನೂ 7 ಆಶೀರ್ವಾದಗಳಿದೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. 8ನೇದಾಗಿ, ಆತನ ಉಪಕಾರ ಸ್ಮರಿಸಲಿಲ್ಲ. ಹಾಗಾದರೆ ಉಪಕಾರ ಸ್ಮರಿಸುವಂಥ ಒಂದು ಕೆಪ್ಯಾಸಿಟಿ ಅವರಲ್ಲಿತ್ತು. ದೇ ಹ್ಯಾಡ್ ದಿ ಎಬಿಲಿಟಿ ಟು ಥ್ಯಾಂಕ್ ಗಾಡ್. ಹೌದು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಅಂತ ಹೇಳ್ಬಿಟ್ಟು ಕೀರ್ತನೆ 103ನೇ ಅಧ್ಯಾಯದಲ್ಲಿ ಹೇಳುವಾಗ, ದೇವರ ಸ್ವರೂಪದಲ್ಲಿ ಒಬ್ಬ ವ್ಯಕ್ತಿ, ಹಳೆ ಒಡಂಬಡಿಕೆ ವ್ಯಕ್ತಿ, 3000 ವರ್ಷಗಳ ಹಿಂದೆ ಇದ್ದಂಥ ವ್ಯಕ್ತಿ ಒಂದನ್ನು ಮರೆಯದೇ ಇರಲಿಕ್ಕೆ ಸಾಧ್ಯ. ಇಲ್ಲಿ ಆತನ ಉಪಕಾರಗಳನ್ನು ಸ್ಮರಿಸಲಿಲ್ಲ, ಆದರೆ ನಾವು ಸ್ಮರಿಸಬೇಕಂತ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಆಗಿದೆ. 9ನೇದಾಗಿ, ರೋಮ 1:23ನೇ ವಚನದಲ್ಲಿ ಲಯವಿಲ್ಲದ ದೇವರ ಮಹಿಮೆಯನ್ನು. ಹಾಗಾದರೆ ದೇವರ ಸ್ವರೂಪದ ಒಂದು ಭಾಗ ದೇವರ ಮಹಿಮೆ. The glory of God is the image of God. The image of God and the glory of God. ಹಾಗಾದರೆ ದೇವರ ಸ್ವರೂಪದ 9ನೇ ಆಶೀರ್ವಾದ ದೇವರ ಮಹಿಮೆ. ಎಲ್ಲರೂ ಪಾಪ ಮಾಡಿ, ರೋಮ 3:23, ದೇವರ ಮಹಿಮೆಯನ್ನು, ದೇವರ ಸ್ವರೂಪವನ್ನು
ಹೊಂದದೇ ಹೋಗಿದ್ದಾರೆ, ಅದನ್ನು ಆ್ಯಕ್ಟಿವೇಟ್ ಮಾಡದೇ ಹೋಗಿದ್ದಾರೆ ಅಂತ ಹೇಳ್ಬೋದು. ಇದೆ, ಆದರೆ ಅದನ್ನು ಆ್ಯಕ್ಟಿವೇಟ್ ಮಾಡಿಲ್ಲ. ಹಾಗಾದರೆ ಪಾಪದ ಡೆಫಿನಿಷನ್ ಆ ರೀತಿಯಾಗಿದೆ, ಸ್ಪಷ್ಟಾರ್ಥ. 10ನೇದಾಗಿ ದೇವರ ಸ್ವರೂಪದ 10ನೇ ಆಶೀರ್ವಾದ ರೋಮ 1 ಮತ್ತು 24ನೇ ವಚನದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಬರೆದಿದೆ. ಆದ ಕಾರಣ ಅವರು ತಮ್ಮ ಹೃದಯದ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಲಿನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಅಶುದ್ಧತೆಗೆ ಒಪ್ಪಿಸಿಬಿಟ್ಟನು. 24ನೇ ವಚನ ಒಪ್ಪಿಸಿಬಿಟ್ಟನು ಅಥವಾ ಕೊಟ್ಟು ಬಿಟ್ಟನು. 26ನೇ ವಚನ ಒಪ್ಪಿಸಿಬಿಟ್ಟನು ಅಥವಾ ಕೊಟ್ಟು ಬಿಟ್ಟನು. 28ನೇ ವಚನ ರೋಮ 1ರಲ್ಲಿ 3 ಸಾರಿ ಬರ್ತದೆ. ಹಾಗಾದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಆಯಿತು, ದೇವರು ಈ ರೀತಿಯಾಗಿ ಹೇಳಿದ ಹಾಗೆ ಅಲ್ಲಿ ಬರೆದಿಲ್ಲ, ನಾನು ನಿಮ್ಮನ್ನು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದೆ, ಆದರೆ ನೀವು ನಿಮ್ಮ ಸ್ವತಂತ್ರ ಚಿತ್ತದಂತೆಯೇ ನೀವು ನಡೆಯೋದಕ್ಕೆ ಮನಸ್ಸು ಮಾಡಿದರೆ, ಆದ ಕಾರಣ ನಿಮ್ಮ ಸ್ವತಂತ್ರದ ಚಿತ್ತದಂತೆ ನೀವು ಸಾಗ್ರಿ, ನಿಮ್ಮ ಇಷ್ಟ ಪ್ರಕಾರ ನಿಮ್ಮನ್ನು ಒಪ್ಪಿಸಿಕೊಡ್ತೇನೆ ಅಂತ ಹೇಳ್ಬಿಟ್ಟು ಸ್ವತಂತ್ರ ಚಿತ್ತಕ್ಕೆ ಒಪ್ಪಿಸಿಕೊಡುವಂಥದ್ದು. ಆದರೆ ಸ್ವತಂತ್ರ ಚಿತ್ತ, ದ ಫ್ರೀ ವಿಲ್ ಏನಂತ ಹೇಳಿದ್ರೆ, ಅದು ಕೂಡ ದೇವರ ಸ್ವರೂಪದ ಒಂದು ಭಾಗ. 10ನೇ ಆಶೀರ್ವಾದ. 11ನೇದಾಗಿ ವರ್ಷಿಪ್ ಆಫ್ ಕ್ರಿಯೇಟರ್. 11ನೇ ದೇವ ಸ್ವರೂಪದ ಆಶೀರ್ವಾದದ 11th blessing of the image of God is worship of the creator. 25ನೇ ವಚನ ರೋಮ 1:25ರಲ್ಲಿ ಅವರು ದೇವರ ಸತ್ಯವನ್ನು ಸುಳ್ಳನ್ನಾಗಿ ಬದಲಿಸಿಕೊಂಡು ಸೃಷ್ಟಿಕರ್ತನನ್ನು ಆರಾಧಿಸದೆ ಅಂತ ಹೇಳುವಾಗ ಫ್ರೀ ವಿಲ್ ಉಪಯೋಗ ಮಾಡಿಕೊಂಡು ಆರಾಧಿಸಲಿಲ್ಲ. ಆದರೆ ಸೃಷ್ಟಿಕರ್ತನನ್ನು ಆರಾಧಿಸುವಂಥ ಒಂದು ಸಾಮರ್ಥ್ಯ ದೇವ ಸ್ವರೂಪದ ಒಂದು ಆಶೀರ್ವಾದದ ಸಾಮರ್ಥ್ಯ. 12ನೇದಾಗಿ ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವೆ ಸಲ್ಲಿಸುವವರಾದರೂ ಸೃಷ್ಟಿಕರ್ತನೇ ನಿರಂತರ ಸ್ತುತಿ ಹೊಂದತಕ್ಕವನು. ಹಾಗಾದರೆ ಪ್ರತಿ ಮಾನವನಲ್ಲಿ ದೇವಸ್ವರೂಪದ ಒಂದು ಸಾಮರ್ಥ್ಯವಾಗಿರುವ ಸೃಷ್ಟಿಕರ್ತನನ್ನೇ ಆರಾಧಿಸುವಂಥದ್ದಷ್ಟೇ ಅಲ್ಲ, ನಿರಂತರ ಸ್ತುತಿ ಮಾಡ್ತಕ್ಕಂಥ ಸಾಮರ್ಥ್ಯ. ಹಾಗಾದರೆ ಪ್ರತಿ ಮಾನವನು ನಿರಂತರವಾಗಿರುವ ಆತನು, ದೇವರು ನಿರಂತರವಾಗಿರುವ ಆತನು, ಹಾಗೆ ಪ್ರತಿ ಮಾನವನು ನಿರಂತರವಾಗಿರುವ ಆತನು. ನಿರಂತರವಾಗಿರುವ ತನ್ನ ಆ ದೇವರ ಸ್ವರೂಪವನ್ನು ದೇವರಿಗಾಗಿ ಉಪಯೋಗಿಸುವಾಗ ನಿತ್ಯ ರಾಜ್ಯ ಪರಲೋಕ. ಆ ಒಂದು ದೇವರ ಸ್ವರೂಪವನ್ನು ದುರುಪಯೋಗ ಮಾಡಿಕೊಳ್ಳುವಾಗ, ಅದನ್ನು ಆ್ಯಕ್ಟಿವೇಟ್ ಮಾಡದೆ ಪಾಪದಲ್ಲಿರುವಾಗ ಏನಾಗ್ತದೆ? ನಿತ್ಯ ನರಕ. ಆದರೆ ದೇವರ ಚಿತ್ತ ನಿರಂತರ ಸ್ತೋತ್ರ ಅಂತ ಹೇಳ್ಬಿಟ್ಟು ರೋಮ 1:25ರಲ್ಲಿದೆ. ಆದ ಕಾರಣ ಪೌಲನು ನಿರಂತರ ಸ್ತುತಿ ಹೊಂದತಕ್ಕವನು ಅಂಥೇಳಿ ಆಮೇನ್ ಅಂತ ದೇವರನ್ನು ಕೊಂಡಾಡ್ತಾನೆ. 13ನೇದಾಗಿ 28ನೇ ವಚನ, ಇದಲ್ಲದೆ ದೇವರನ್ನು ಒಪ್ಪಿಕೊಳ್ಳಲು ಅವರಿಗೆ ಇಷ್ಟವಿಲ್ಲದ್ದರಿಂದ. ಹಾಗಾದರೆ ದೇವರನ್ನು ಒಪ್ಪಿಕೊಳ್ಳುವಂಥ ಒಂದು ಸಾಮರ್ಥ್ಯ ದೇವ ಸ್ವರೂಪದ 13ನೇ ಆಶೀರ್ವಾದ. 13th blessing of the image of God is to acknowledge God. ವಾವ್! ದೇವರನ್ನು ಒಪ್ಪಿಕೊಳ್ಳುವಂಥದ್ದು, ದೇವರನ್ನು ಒಪ್ಪಿಕೊಳ್ಳುವುದು, ದೇವರಿದ್ದಾನೆ, ಇಬ್ರಿಯ 11:6 ಒಪ್ಪಿಕೊಳ್ಳುವಂಥದ್ದು. ಕೊನೆಯದಾಗಿ ನೋಯಿಂಗ್ ಗಾಡ್ಸ್ ವರ್ಡ್, ದೇವರ ವಿಧಿಯನ್ನು ತಿಳಿಯುವಂಥದ್ದು ಕೂಡ ದೇವ ಸ್ವರೂಪದ 14ನೇ ಆಶೀರ್ವಾದ. ಯಾಕಂತ ಹೇಳಿದ್ರೆ 32ನೇ ವಚನ, ಮರಣಕ್ಕೆ ಪಾತ್ರರಾಗಿದ್ದಾರೆಂಬುದು ದೇವ ವಿಧಿಯನ್ನು ತಿಳಿದಿದ್ದರೂ ಅವರು ಮಾಡಲಿಲ್ಲ. ತಿಳಿದಿದ್ದರು, ದೇವ ವಿಧಿ ತಿಳಿದಿದ್ದಾರಂತೆ. ಅದು ಹೇಗೆ ತಿಳಿದಿದ್ದಾರೆ? ಯಾಕಂದರೆ ಇಟ್ಸ್ ಅ ಪಾರ್ಟ್ ಆಫ್ ದಿ ಇಮೇಜ್ ಆಫ್ ಗಾಡ್. ಅದು ದೇವ ಸ್ವರೂಪದ ಒಂದು ಭಾಗಿ, ಒಂದು ಆಶೀರ್ವಾದ. ಹೀಗೆ ರೋಮಾಪತ್ರಿಕೆಯ 1ನೇ ಅಧ್ಯಾಯ 18ರಿಂದ 32 ವಚನಗಳಲ್ಲಿ
ದೇವಸ್ವರೂಪದ 14 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.